ಗೈಸ್ ವೆಲ್ಕಮ್ ಬ್ಯಾಕ್ ಟು ಇಸ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಗಾಡಿ ರೋಡಲ್ಲೇ ನಿಂತೋಗ್ಬಿಟ್ಟೈತೆ. ಸೊ ಇವಾಗ ನನ್ನ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಅದು ಹೆಂಗೆ ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ. ನಮ್ಮ ಅಣ್ಣನೇ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಂತವನೆ. ಇನ್ನು ಏನಾಗಿದೆ ಹೇಳು ಗಾಡಿ. ನನ್ನ ಗಾಡಿ ಏರ್ ಬ್ಯಾಗ್ ಏನೋ ತುಂಬ್ಕೊಂಡ್ಬಿಟ್ಟೈತೆ ಗಾಯ್ಸ್. ನಂದು ಒಂದಲ್ಲ ಎರಡಲ್ಲ ಸ್ಟಾರ್ಟ್ ಆಗ್ತಿಲ್ಲ ಮಧ್ಯದ ರೋಡಲ್ಲಿ. ಅಲ್ಲಿತ್ತು ಗಾಯ್ಸ್. ಅಲ್ಲಿಂದ ಇಲ್ಲಿವರೆಗೂ ತಳ್ಕೊಂಬಂದಿದ್ದೀನಿ ನನ್ನ ಗಾಡಿ. ಹೇಳಿ ಒಂದು ಸ್ವಲ್ಪ ನನ್ನ ಗಾಡಿಗೆ ಸ್ಟಾರ್ಟ್ ಆಗೋಕ್ಕೆ. ಒಂದು ಸ್ವಲ್ಪ ಟೈಮ್ ಪಾಸ್ ಆಗಿ ನನಗೆ ಬೈ ಕಡೆ ಬೆಲ್ಕ್ ಬರ್ತಾ ಇಲ್ಲ ನೋಡಿ ಗೈಸ್. ಟೈಮ್ 10 ಗಂಟೆ ಐತೈತೆ. ನಮ್ಮ ತಂಗಿ ರೋಡಿಗೆ ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಆಯ್ತಿಲ್ಲ. ಮಲಗಿರೋದನ್ನ ಕಳಿಸ್ಬಿಟ್ಟು ಹಿಂದೆ ಕೊಡ್ತಾರೆ. ಅದಕ್ಕೆ ಹೇಳೋದು ತಂಗಿನ ಅಕ್ಕನ ಗಾಡಿ ಕೈ ಕೊಡ್ಬಾರ್ದು ಜಾಸ್ತಿ ಅಂತ. ನೀನು ಹೇಳೋದೆಲ್ಲ ಕೇಳಬೇಡಿ. ನನ್ನ ಗಾಡಿ ನಿಂತೋಗ್ಬಿಡ್ತು ಅಷ್ಟೇ. ನಾನು ಚೆನ್ನಾಗಿ ಓಡಿಸ್ತೀನಿ. ಅವ್ನು ಗೊತ್ತಿಲ್ಲ. ಅವ್ನಿಗೆ ಗೊತ್ತಿಲ್ಲ ಬ್ರದರ್. ಗಾಡಿ ಮೇಂಟೈನ್ ಮಾಡ್ಬೇಕು ಬ್ರದರ್. ಏನೋ ಡೈಲಾಗ್ ಹೇಳ್ತಾವನೆ ಗಾಯ್ಸ್. ಇನ್ನೂ ಗಾಡಿ ಸ್ಟಾರ್ಟ್ ಆಗಿಲ್ಲ. ಗಾಡಿ ಸ್ಟಾರ್ಟ್ ಆದಾಗ ಎಂಡ್ ಮಾಡ್ತೀನಿ ವ್ಲಾಗ್ನ. ಅಲ್ಲಿವರೆಗೂ ಏನು ಮಾತಾಡ್ತಾನೆ. ಮಾತಾಡ್ತೀಯ ನೋಡಿ. 10 ಗಂಟೆ ಆಯ್ತು. 7 ಸತಿ ಫೋನ್ ಮಾಡೋರೆ. ಅದಕ್ಕೆ ಮಾಡಿಲ್ಲ ನಾನು. ಗುಡ್ ನಾನು. ನನ್ನ ಫೋನ್ ತಂದಿಲ್ಲ. ನಾನು ನನ್ನ ಫ್ರೆಂಡ್ ಫೋನಿಂದ ಮಾಡ್ತಿದ್ದೀನಿ ತೆಗಿತಿಲ್ಲ. ತೆಗೆದ್ಬಿಟ್ಟು ಏನಂತಾನಂದ್ರೆ ಏನಂದ ಗೊತ್ತಾ, ಬರಲ್ಲ ಅಲ್ಲೇ ನಾಡಿ ಗಾಡಿ ಹಾಕ್ಬಿಟ್ಟು ಮನೆಗೆ ಹೋಗಿ ಮಲ್ಕೊ ಅಂತಾನೆ. ಈ ಗಾಡಿ ನೀನು ಹಾಕ್ಬಿಟ್ಟು ಹೋದೆ ಯಾರನ್ನ ತೊಗೊಂಡೋಗ್ಬಿಟ್ರೆ ಗೊತ್ತಿಲ್ಲ. ಸರ್ ಗೈಸ್ ಹಂಗಲ್ಲ. ಅನ್ನೋ ನಂಬರ್ ನಾನು ಅಷ್ಟು ಬೇಗ ಯಾರು ಕಾಲೇ ಪಿಕ್ ಮಾಡಲ್ಲ. ಅದು ನನ್ನ ಆ್ಯಟಿಟ್ಯೂಡ್ ಗೈಸ್. ಇಂದ ಆ್ಯಟಿಟ್ಯೂಡ್ ಅದು. ಏನೋ ಸುಮ್ಮನೆ ಟೈಮ್ ಪಾಸಿಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀವಿ ಅಷ್ಟೇ ನೋಡಿ. ನನ್ನ ತಂಗಿನ ಇದ್ರೆ ನೈಟ್ ಹೊತ್ತು ಮಾತ್ರ ಗಾಡಿ ಕೊಡಕ್ಕೆ ಹೋಗ್ಬೇಡಿ ಗೈಸ್. ಈ ಥರ ನಿಲ್ಸ್ಕೊಂಡು ರೋಡಲ್ಲಿ ನಿಲ್ಸ್ಬಿಟ್ಟು ಆಮೇಲೆ ಫೋನ್ ಮಾಡ್ತಾರೆ ನಮಗೆ. ಸೊ ಜೊತೆಗೆ ನೀವು ಹೋಗಿ ಪರವಾಗಿಲ್ಲ, ಸೇಫ್ಟಿನೂ ಇರುತ್ತೆ. ಅವ್ರ ಕೈ ಗಾಡಿ ಕೊಡಕ್ಕೆ ಹೋಗ್ಬೇಡ್ರಿ. ಜೊತೆಗೆ ನೀವು ಹೋಗ್ರಿ, ಸೇಫ್ಟಿ ಇರುತ್ತೆ. ನಮ್ಮ ಅಣ್ಣ ಹೇಳ್ದಂಗೆಲ್ಲ ಕೇಳ್ಬಿಡಿ ಗೈಸ್. ಮಾಡು ಫಸ್ಟ್ ಸ್ಟಾರ್ಟ್ ಮಾಡು. ಆನ್ ಮಾಡಿ ಹೇಳ್ತಾರೆ ಎದುರ್ತಾರೆ. ನನ್ನ ಗಾಡಿ ನಂಬರ್ ಪ್ಲೇಟು ನಾಳೆ ಇದು ಮಾಡಿ. ಗಾಡಿ ಸ್ಟಾರ್ಟ್ ಆಗಿಲ್ಲ. ಸೊ ಅಲ್ಲೆಲ್ಲ ಬಿಟ್ಟು ನಾನು ಅವನು ತಳ್ಕೊಂಡು ಹೋಗ್ತಾ ಇದ್ದೀವಿ. ತಳ್ಕೊಂಡೋಗಿ ನಮ್ಮ ಅತ್ತೆ ಮನೆ ಹತ್ರ ಹಾಕ್ಬಿಟ್ಟು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ. ಇವನು ನನ್ನ ಕರ್ಕೊಂಡೋಗಿ ನಮ್ಮ ಮನೆಗೆ ಡ್ರಾಪ್ ಮಾಡ್ತಾನೆ. ಸ್ವಲ್ಪ ನನ್ನ ಬೆಳ್ಳಕ್ಕೆ ಕಾಣಿಸ್ಬೇಕಿತ್ತು. ಯಾಕೋ ಚೆನ್ನಾಗಿ ಕಾಣ್ತಿಲ್ಲ. ಕ್ಯಾಮ್ರಾ ಒಂದು ಚೆನ್ನಾಗಿಲ್ಲ. ನಾವು ಬೇರೆ ಕ್ಯಾಮ್ರಾ ತೊಗೋಬೇಕು ತಾನೆ. ಅವ್ನಿಗೆ ಹೇಳಿ ಒಂದು ಸ್ವಲ್ಪ ನನಗೆ ಒಂದು ಹೊಸ ಫೋನ್ ತಗೊಳಕ್ಕೆ, ಅವನೊಂದು ಹೊಸ ಕ್ಯಾಮ್ರಾ ತೊಗೊಳಕ್ಕೆ, ವ್ಲಾಗ್ ಮಾಡೋಕ್ಕೆ ನಮಗೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಫಿಲ್ಟರಲ್ಲಿ ಹಾಕಾಯ್ತಾ. ಚೆನ್ನಾಗಿ ಫಿಲ್ಟರ್ ಹಾಕುವ ನನಗೆ. ಇವಾಗ ತಳ್ಕೊಂಡು ನಮ್ಮ ಅತ್ತೆ ಮನೆ ಹತ್ರ ಬಿಟ್ಟಿದ್ವಿ. ನಮ್ಮ ಗಾಡಿ ನಿಂತೋಗಿದ್ದು ಈ ರೋಡ್ ಹತ್ರ. ಇವಾಗ ಅಲ್ಲೈತೆ ಗಾಡಿ. ಇಲ್ಲ ಹಂಗೆ ಫ್ರಂಟ್ ಕ್ಯಾಮ್ರಾ ಮಾಡೋಕ್ಕಾಗಲ್ಲ. ಸೊ ನಮಗೆ ಸೀರಿಯಸ್ ಮೂಮೆಂಟಲ್ಲೂ ನಗು ಬರುತ್ತೆ. ಇವನು ಫಸ್ಟ್ ನಗ್ತಾ ಇರ್ತಾನೆ. ಬಾರೋ ಅಂದರೆ ಬರಲೇ ಇಲ್ಲ. ಎಷ್ಟೊತ್ತು ಆಟಾಡ್ಸ್ಬಿಟ್ಟು ಆಮೇಲೆ ಬಂದ. ಫೋನ್ ಮಾಡಿದ್ದೆ ಗಾಯ್ಸ್ ಬಾ ಅಂತ. ಗಾಡಿ ಸ್ಟಾರ್ಟ್ ಆಯ್ತು. ನಾನೇ ಒಂದೇ ಗಾಡಿಯಲ್ಲೇ ಸೈಡ್ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಡು ಅಂತ. ಆದರೆ ಇವಾಗ ಅಲ್ಲೋಗಿ ನಿಲ್ಸ್ಬಿಟ್ಟು ನಮ್ಮ ಮನೆಗೆ ಹೋಗ್ಬೇಕು. ಇವಾಗ ನೋಡ್ರಿ ಈ ಕೆಲಸನ ಆಗಲೇ ಮಾಡಿ ಸತಿ ಮನೆಗೆ ಹೋಗಿರವ. ನಾನು ಸುಮ್ಮನೆ ಕರ್ಸ್ಬಿಟ್ರಪ್ಪ ಅಲ್ಲಿಂದ. ಇಲ್ಲಿತ್ತು. ಇಲ್ಲಿಂದ ಈ ರೋಡ್ ತೊಗೊಂಡೋಗಿ ತುಂಬ ದೂರ ಆದ್ಮೇಲೆ ಬಿಟ್ವಿ. ಇವಾಗ ನಮ್ಮ ಗಾಡಿ ತೊಗೊಂಡು ನಮ್ಮ ಮನೆಗೆ ಹೋಗ್ತೀವಿ. ನನ್ನ ಮನೆಗೆ ಬಿಟ್ಬಿಟ್ಟು ಆಮೇಲೆ ಅವ್ನ ಮನೆಗೆ ಹೋಗ್ತೀನಿ. ಇಲ್ಲಿಗೆ ಈ ವ್ಲಾಗ್ ಮುಗೀತು. ಅಂದರೆ ಇದು ಪಾರ್ಟ್ 1 ಮುಗೀತು. ಪಾರ್ಟ್ 2 ಬರುತ್ತೆ ನಾಳೆ. ನನ್ನ ಗಾಡಿ ಏನಾಯ್ತು ಅಂತ ಸರಿ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಇವತ್ತಿಗೆ ಇಷ್ಟೇ ಮುಗೀತು. ಇವನ್ ವ್ಲಾಗ್ ಇಷ್ಟಕ್ಕೆ ಮುಗೀತು. ಬೆಳಗ್ಗೆ ಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್ ಅಂತ ಹೇಳಿ. ಬೆಳಗ್ಗೆ ಬಂದು ಕಂಟಿನ್ಯೂ ಮಾಡ್ತಾನೆ ಒಂದು ಸ್ವಲ್ಪ. ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಗಾಡಿ ಮನೆಗೆ ಹೋಗ್ತೀವಿ ಗೈಸ್. ಅಷ್ಟೇ ವಿಷಯ. ಪೀಸ್. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಎಲ್ಲ ಹೋಗ್ತಿದ್ವಿ ಅಂದರೆ ನಿದ್ದೆ ಮಾಡಿ ಎಬ್ಬಿಸ್ಕೊಂಡು ಗಾಡಿ ನಿನ್ನೆದು ಎಂಡ್ ಆಯ್ತಾ. ಇವಾಗ ಕಂಟಿನ್ಯೂಷನ್ ವ್ಲಾಗ್ ಅಷ್ಟೇ. ಇವಾಗ ಎಲ್ಲ ಹೋಗ್ತಾ ಇದ್ದೀವಿ ಹೇಳಿ. ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಗೈಸ್ ನಿನ್ನೆ ಅಲ್ಲಿ ಗಾಡಿ ಬಿಟ್ಟಿದ್ದು ಅವ್ರ ಅತ್ತೆ ಮನೆ ಹತ್ರ. ಅದನ್ನ ಈಸ್ಕೊಂಬರಕ್ಕಲ್ಲ, ಗಾಡಿ ಆಫ್ ಆಗ್ಬಿಟ್ಟೈತಿ. ಇವಾಗ ನೋಡ್ಬೇಕು ಹೋಗಿ ಅನ್ನಾಗುತ್ತೆ ಆಫ್ ಆಗುತ್ತೆ ಅಂತ. ಗೊತ್ತಿಲ್ಲ. ನನ್ನ ಬಂಗಾರಿ ಆಫ್ ಆಗ್ಬಿಟ್ಟು ಒಳ್ಳೆ ಗೈಸ್. ಹೋಗಿ ನೋಡ್ಬೇಕು ಏನಾಗೊಳ್ಳೆ ಅಂತ. ಇದೇ ಮಾಡ್ತಿದ್ದೆ. ಭಾನುವಾರ ಕರ್ಕೊಂಡು ಹೋಯ್ತಾನೆ ಪಾಪ ನಮ್ಮ ಅಣ್ಣ. ನನ್ನ ಗಾಡಿಗೋಸ್ಕರ ಬಾ ಜೋರಾಗಿ ಮಾತಾಡು. ಮೈಕ್ ಬೇರೆ ಹಾಕಿಲ್ಲ, ಸೌಂಡ್ ಕೇಳಿಸಲ್ಲ. ಪಾಪ ನಮ್ಮ ಅಣ್ಣ ನನ್ನ ಗಾಡಿಗೋಸ್ಕರ ಬರ್ತಾನೆ ಗೈಸ್. ಅಷ್ಟು ದೂರ ಹೋಗ್ಬೇಕು ಇವಾಗ.
ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲ ಗೈಸ್ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಗಾಡಿ ಇಲ್ಲ ಅಂದ್ಬಿಟ್ಟು. ಹಂಗಲ್ಲ, ನಂಗೆ ಸ್ವಲ್ಪ ಕೆಲಸ ಆಯ್ತು. ನಾನು ಬ್ಯುಸಿ ಪರ್ಸನ್, ತುಂಬ ಬ್ಯುಸಿ. ಕೋಟಿ ಕೋಟಿ ವ್ಯವಹಾರ ಮಾಡ್ತಾರೆ ಗೈಸ್ ಅವರು. ಹೌದು, ಅದಕ್ಕೆ ಇವ್ನಿಗೆ ಗಾಡಿ ನಾವೇ ಕೊಡ್ಸಿದ್ವಿ. ಕೋಟಿ ಕೋಟಿ ವ್ಯವಹಾರ ಮಾಡ್ತೀವಿ. ಅದಕ್ಕೆ ನೋಡಿ ನನ್ನ ಹತ್ರ ಎಷ್ಟು ಚೆನ್ನಾಗಿರೋ ಫೋನ್ ಇದೆ. ಫ್ರೆಂಡ್ ಬ್ಯಾಕೆಲ್ಲ ಹೊಡೆದಾಗ್ಬೋದು. ಬರಲ್ಲ ಗೈಸ್ ನಾವು ಇವಾಗ ಹೋಯ್ತಾ ಇದ್ದೀವಿ. ನಾನು ಇಟ್ಕೊಂಡು ನಿಮಿಷ ಮಾಡ್ತೀನಿ. ನನಗೆ ನಾಚಿಕೆ ಆಗುತ್ತೆ ಬ್ಲಾಗ್ ಮಾಡೋಕ್ಕೆ, ರೋಡಲ್ಲೆಲ್ಲ ರೋಡೇ ಮಾಡೋಕ್ಕೆ ಮಾಡು ಸಖತ್ತಾಗಿ ಮಾಡ್ತೀವಿ. ಇಲ್ಲ, ನಾನು ಮಾಡಲ್ಲ. ನಮ್ಮ ಜೊತೆ ಬನ್ನಿ, ನಮ್ಮ ಜೊತೆ ಲಾಕ್ ಮಾಡ್ರಿ. ನಾವು ಬೆಳಿಬೇಕು, ನೀವು ಬೆಳಿಬೇಕು. ಇವಾಗ ನಾಯಿಗೂ ನಮ್ಮ ಕಚ್ಚಬೇಕು. ಬೆಳಗ್ಗೆನೆ ಬಂದು ಪೆಟ್ರೋಲ್ ಐತೆ ನೋಡಿ, ಎಷ್ಟಿದೆ ನೋಡಿ ಪೆಟ್ರೋಲ್. ಅರ್ಧ ಟ್ಯಾಂಕ್ ಐತೆ ಗೈಸ್ ಪೆಟ್ರೋಲ್. ಅದು ಗಾಡಿ ಸ್ಟಾರ್ಟ್ ಆಗ್ತದೆ. ಏನ್ ಮಾಡೋಣ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾನೆ ಗೈಸ್, ಸ್ಟಾರ್ಟ್ ಮಾಡ್ತಾನೆ. ನನ್ನ ಗಾಡಿ ಫೈನಲ್ ಸ್ಟಾರ್ಟ್ ಐತೈತೆ ಗೈಸ್. ವಾವ್, ಕಂಗ್ರ್ಯಾಚುಲೇಷನ್ಸ್. ಅವನು ಬೆಳಗ್ಗೆ ಬಂದು ನನ್ನ ಗಾಡಿ ಆನ್ ಮಾಡೋಕ್ಕಲ್ಲ, ವ್ಲಾಗ್ ಮಾಡೋಕ್ಕೆ. ಕೊನೆಗೂ ನನ್ನ ಗಾಡಿ ಸ್ಟಾರ್ಟ್ ಆಯ್ತು. ಥ್ಯಾಂಕ್ಸ್ ಅಣ್ಣಯ್ಯ ಅವರೇ, ಇಟ್ಕೊಳ್ಳಿ. ಅಣ್ಣಂಗೆ ಒಂದು ಬಿರಿಯಾನಿ ಕೊಡ್ಸ್ಬಿಡೋಣ ಗೈಸ್. ಬಿರಿಯಾನಿ ವ್ಲಾಗ್ ಮಾಡ್ತೀನಿ. ಬಿರಿಯಾನಿ ವ್ಲಾಗ್ ಮಾಡ್ತೀವಿ, ನೆಕ್ಸ್ಟ್ ವ್ಲಾಗ್ ಬಿರಿಯಾನಿ ವ್ಲಾಗ್. ಇಟ್ಕೊಂಡು ನಿಮಿಷ ಕೊಡು, ನಾನೇ ಮಾಡ್ತೀನಿ ಕೊಡು. ಇವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅವ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮೂರು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಮತ್ತು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಮತ್ತು ಮೋರ್ ವ್ಲಾಗ್ಸಲ್ಲಿ ಬರ್ತೀವಿ, ಮೀಟ್ ಆಗ್ತೀವಿ ಬೇಗ. ನೆಕ್ಸ್ಟ್ ಎಗ್ ರೈಸ್ ಮತ್ತು ಕಬಾಬ್ ವ್ಲಾಗ್. ಬಾಯ್ ಬಾಯ್, ಎಲ್ಲಿವರೆಗೂ ಬಾಯ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್